ಏಟ್ ಲಿಮ್ಸ್ ಆಫ್ ಯೋಗದಲ್ಲಿ ನಾವು ಯಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಮಾಸ್ ಆರ್ ದ ಎಕ್ಸ್ಟರ್ನಲ್ ಡಿಸಿಪ್ಲಿನ್ಸ್ ಆರ್ ದ ಪ್ರಾಕ್ಟಿಸಸ್ ಆಫ್ ಅ ಪರ್ಸನ್ ಟುವರ್ಡ್ಸ್ ದ ಔಟರ್ ವರ್ಲ್ಡ್ ಅಂತ ಹೇಳ್ತೀವಿ. ಇದೇ ಥರ 8 ಲಿಮ್ಸಲ್ಲಿ ಸೆಕೆಂಡ್ ಲಿಂಬ್ ಆಫ್ ಯೋಗ ಈಸ್ ದ ನಿಯಮಾಸ್. ಸೊ ನಿಯಮಾಸ್ ಆರ್ ಸೆಲ್ಫ್ ಕಂಡಕ್ಟ್, ನಮ್ಮನ್ನು ನಾವು ಹೇಗಿಟ್ಕೋತೀವಿ ಅನ್ನೋದಕ್ಕೆ ನಿಯಮಾಸ್ ಅಂತ ಹೇಳ್ತಾರೆ. ಸೊ ನಿಯಮಾಸಲ್ಲಿ ನಮಗೆ 5 ನಿಯಮಗಳಿದೆ: ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಸೊ ನಮ್ಮನ್ನು ನಾವು ಕ್ಲೆನ್ಲಿನೆಸ್ ಆಗಿ ಇಟ್ಕೋಬೇಕು, ಕ್ಲೀನಾಗಿ ಪ್ಯೂರಾಗಿ ಇಟ್ಕೋಬೇಕು, ಮತ್ತು ಲೈಫಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು. ಈಶ್ವರ ಪ್ರಣಿಧಾನ, ದೇವರಿಗೆ ಅಥವಾ ಎಕ್ಸ್ಟರ್ನಲ್ ಫೋರ್ಸ್, ನೇಚರ್, ಗಾಡ್ಗೆ ನಾವು ಸರೆಂಡರ್ ಆಗಿ ನಾವು ಲೈಫ್ನ ಪಾಸಿಟಿವ್ ಆಗಿ ತೊಗೊಂಡು ಹೋಗಬೇಕು. ಸೊ ಈ ಯಮ ನಿಯಮಗಳು ತುಂಬ ಇಂಪಾರ್ಟೆಂಟು ನೀವು ಯೋಗಿ ಆಗಿದ್ದರೆ, ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ. ಸೊ ಇದನ್ನು ನಾವು ಮ್ಯಾಟ್ ಮೇಲೆ ಮಾಡಲ್ಲ, ಬಟ್ ನಮ್ಮ ಡೈಲಿ ಲೈಫಲ್ಲಿ ನಾವು ನಮ್ಮ ಮನೆ ಕ್ಲೀನಾಗಿಡೋದಾಗಲಿ, ನಮ್ಮ ಪೆಟ್ಸ್ನ ಕ್ಲೀನಾಗಿ ಇಟ್ಕೊಳ್ಳೋದಾಗಲಿ, ನಮ್ಮ ಫ್ರೆಂಡ್ಸ್ ಜೊತೆ ನಾವು ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರೋದಾಗಲಿ, ಒಳ್ಳೆ ನೇಚರ್ನ ನಾವು ಮೇಂಟೈನ್, ಹ್ಯುಮ್ಯಾನಿಟಿ ಇರೋದು, ಇದೆಲ್ಲನೂ ನಿಮಗೆ ಯಮ ನಿಯಮಗಳ ಮಧ್ಯದಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ಯಾಕ್ ಸಪೋರ್ಟ್ನ ತಗೊಂಡು ಸುಪೈನ್ ಆಸನಾಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದೇ ಥರ ಸುಪೈನ್ ಆಸನಾಸ್ನಲ್ಲಿ ಸ್ವಲ್ಪ ಪ್ರೋಗ್ರೆಸಿವ್ ಸುಪೈನ್ ಆಸನಾಸ್ಗಳನ್ನು ಇವತ್ತು ಪ್ರಾಕ್ಟೀಸ್ ಮಾಡೋಣ. ಸೊ ಇವತ್ತು ಮಾಡೋ ಆಸನದಲ್ಲಿ ನಮಗೆ ಲೋ ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. You can start sitting in Padmasana or Ardha Padmasana, right leg on the left upper thigh. Gradually close your eyes, bring your both the hands in Jnana Mudra. Right palm placed over the left. So we will relax all the facial muscles. Breathe in, breathe out slowly. Deep inhalation, exhalation. Observe the whole body. Keep your face smiling, because smile is the easiest yoga we can do. We'll start with a Omkara. Inhale. Om. Observe the resonance, relax the whole body. Slowly you can open your eyes. We will start by lying down on the mat. ಸೊ ನಮಗೆ ಬ್ಯಾಡ್ ಪಾಸ್ಚರ್ ಇದ್ದರೆ, ಅಥವಾ ನಾವು ಕೂತ್ಕೊಳ್ಳೋವಾಗ, ನಿಂತ್ಕೊಳ್ಳೋವಾಗ ನಮ್ಮ ಪಾಸ್ಚರ್ ಬಗ್ಗೆ ನಾವು ಫೋಕಸ್ ಮಾಡಿಲ್ಲ ಅಂತಂದರೆ, ನೀವು ಈ ಆಸನಗಳಿಂದ ಪಾಸ್ಚರ್, ಬ್ಯಾಡ್ ಪಾಸ್ಚರ್ ಕೂಡ ಬಾಡಿನಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದರಿಂದ ನಮ್ಗೆ ಎಷ್ಟೊಂದು ಪೇನ್ಸ್ ಕಮ್ಮಿ ಆಗುತ್ತೆ. ಲೈ ಡೌನ್ ಒನ್ಸ್ ಅಗೇನ್, ರಿಲ್ಯಾಕ್ಸ್ ದ ಬಾಡಿ, ಬ್ರೀತ್ ಇನ್, ಬ್ರೀತ್ ಔಟ್ ಸ್ಲೋಲಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಹಲಾಸನವನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಇವಾಗ ಅದೇ ಹಲಾಸನದಿಂದ ಶುರು ಮಾಡೋಣ. ಸ್ಲೋಲಿ ಟೇಕ್ ಯುವರ್ ಲೆಗ್ಸ್ ಅಪ್. So bring the legs closer to your facial muscle. So slow ಆಗಿ ನಿಮ್ಮ ಲೋ ಬ್ಯಾಕ್ ಲಿಫ್ಟ್ ಆಗ್ತಾ ಹೋಗುತ್ತೆ. So slowly we will come to halasana. So relax in halasana. ಕೈ ನಿಮಗೆ ಬ್ಯಾಲೆನ್ಸ್ ಬರ್ತಾ ಇಲ್ಲ ಅಂದರೆ ಕೈ ಇಲ್ಲಿ ಹೋಲ್ಡ್ ಮಾಡ್ಬೋದು, ಇಲ್ಲ ಅಂದರೆ ಕೈನ ಕೆಳಗಡೆ ಸ್ಟ್ರೆಚ್ ಮಾಡಿ. ಸೊ ನೀ ಸ್ಟ್ರೇಟ್ ಮಾಡಿ ಆದಷ್ಟು ಹಲಾಸನದಲ್ಲಿ. ಬ್ರೀತ್ 1 2, ಡೀಪ್ ಬ್ರೀತಿಂಗ್ 3 4 5. Next asana we will practice Karnapidasana.
So Karnapidasana, slowly bend the left knee, right knee, keep it as down as you can. ಸೊ ಬೆನ್ನನ್ನು ಒಂದ್ಸತಿ ಹೋಲ್ಡ್ ಮಾಡಿ ಪುಷ್ ಮಾಡಿ, ಈ ಥರ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಸ್ಲೋ ಆಗಿ. ನಿಮಗೆ ಬ್ಯಾಲೆನ್ಸ್ ಬಂದ ಮೇಲೆ ಸ್ಲೋಲಿ ಯು ಕ್ಯಾನ್ ಸ್ಟ್ರೆಚ್ ದ ಹ್ಯಾಂಡ್ ಡೌನ್. ಸೊ ದಿಸ್ ಈಸ್ ಕರ್ಣಪೀಡಾಸನ. ಯುವರ್ ನೀಸ್ ಆರ್ ಬಿಸೈಡ್ ಯುವರ್ ಇಯರ್ಸ್. ಕರ್ಣ ಅಂದರೆ ಕಿವಿ, ನಿಮ್ಮ ಕಾಲು ಎರಡು ನಿಮ್ಮ ಕಿವಿ ಟಚ್ ಮಾಡಬೇಕು. ಸ್ಲೋಲಿ ಬ್ರೀತ್. 1 2 3 4 5. Slowly bring the hands on your spine. Bend your knee. Slowly roll the low back and relax. ಸೊ ಕರ್ಣಪೀಡಾಸನದಲ್ಲಿ ಬಿಗಿನರ್ಸ್ ಆಗಿದ್ರೆ, ನೀವು ಈ ಆಸನ ಹೊಸದಾಗಿ ಮಾಡ್ತಾ ಇದ್ರೆ ನಿಮಗೆ ಕಾಲು ಇಷ್ಟೇ ಬರುತ್ತೆ. ಸೊ ಇದು ಕರೆಕ್ಟು. ನೀವು ಫುಲ್ಲೇ ಮಾಡಬೇಕಾಗಿಲ್ಲ, ಇದು ಸ್ವಲ್ಪ ಪ್ರಾಕ್ಟೀಸ್ ಆಗಿ ಆದಮೇಲೆ ನಿಮಗೆ ಫುಲ್ ಆಸನ ಮಾಡ್ಬೋದು. ಸ್ಲೋಲಿ ರಿಲ್ಯಾಕ್ಸ್ ಯುವರ್ ಲೆಗ್ಸ್. ಸೊ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಫ್ರೆಂಡ್ಸ್. ಡೋಂಟ್ ಫೋರ್ಸ್ ಯುವರ್ ಬಾಡಿ, ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ. ನೆಕ್ಸ್ಟ್ ಆಸನ ವಿ ವಿಲ್ ಗೋ ಟು ಸರ್ವಾಂಗಾಸನ. ಸೊ ಲಿಫ್ಟ್ ದ ಲೆಗ್ ಅಪ್, ಸ್ಲೋಲಿ ಲಿಫ್ಟ್ ಯುವರ್ ಲೋವರ್ ಬ್ಯಾಕ್. ಸೊ ಕೈನ ಚೆನ್ನಾಗಿ ಸಪೋರ್ಟ್ ತಗೊಂಡು ಲೋ ಬ್ಯಾಕ್ ಲಿಫ್ಟ್ ಮಾಡಿ, ಕೈನ ಲೋ ಬ್ಯಾಕ್ ಮೇಲೆ ತಗೊಂಬನ್ನಿ ಈ ಥರ. ಸೊ ಕಾಲು ಎಷ್ಟಾಗತ್ತೋ ಅಷ್ಟು ಒಂದೊಂದೇ ಕಾಲನ್ನು ಸ್ಟ್ರೈಟ್ ಮಾಡ್ತಾ ಹೋಗಿ ಈ ಥರ. ಸೊ ನೆಕ್ ಸ್ಟ್ರೈಟ್ ಆಗಿರಬೇಕು, ಟೋಸ್ ಪಾಯಿಂಟ್ ಮಾಡಬೇಕು. ಬ್ರೀತ್. ಸರ್ವಾಂಗಾಸನ. ಈ ಬೆನ್ನು ಎಷ್ಟಾಗತ್ತೋ ಅಷ್ಟು ಸ್ಟ್ರೈಟ್ ಆಗಬೇಕು. 1 2 3 4 5 and 6. Slowly bend your knee one by one. Slowly bring the knee on the forehead. Slowly roll back your spine. Relax. So spine alli, neck alli ಸ್ವಲ್ಪ ಸ್ಟ್ರೆಸ್ ಇದ್ದರೆ, so you can relax in ಸುಪ್ತ ಬದ್ಧ ಕೋನಾಸನ. ಕಾಲನ್ನ ಈ ಥರ ಕನೆಕ್ಟ್ ದ ಎಂಡ್ಸ್ ಆಫ್ ಯುವರ್ ಫೀಟ್. ರಿಲ್ಯಾಕ್ಸ್ ಇನ್ ಸುಪ್ತ ಬದ್ಧ ಕೋನಾಸನ. ಬ್ರೀತ್. 1 2 3 4 5. Slowly stretch forward. So you can turn to your right side, come up, sit up in any comfortable position.